ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 25/2/2026 ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಬ್ರಾಹ್ಮಣರಿಂದ ದೇವತೆಗಳಾಗ್ತಾ ಇದ್ದೀರಿ, ನೀವೇ ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಬ್ರಾಹ್ಮಣ ಎಂದರೆ ಸದಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪುರುಷಾರ್ಥ ಮಾಡುವವರು. ಮೂರನೇದು, ಮನಸ್ಸ ವಾಚ ಕರ್ಮಣ ಬಹಳ ಅಕ್ಯುರೇಟ್ ಆಗಿರ್ಬೇಕು, ಸದಾ ಶ್ರೇಷ್ಠ ಕರ್ಮಗಳನ್ನೇ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದು, ಡಬಲ್ ಲೈಟ್ ಅಂದ್ರೆ ಬಹಳ ಹಗುರ ಆಗಿರ್ಬೇಕು, ಯಾವುದೇ ಬಂಧನಗಳಿಂದ ಸಿಕ್ಕಾಕೊಳ್ಬಾರ್ದು, ಕರ್ಮಾತೀತ ಅವಸ್ಥೆಯ ಅನುಭವ ಮಾಡುವಂತಹ ಕರ್ಮಯೋಗಿಗಳಾಗಿರಿ. ಐದನೇದು, ವಿಶಾಲ ಹೃದಯವುಳ್ಳವರಿಗೆ ಅಸಂಭವ ಕಾರ್ಯವೂ ಸಹ ಸಂಭವವಾಗಿ ಬಿಡುತ್ತೆ. 5 ಬಿಂದುಗಳು: ಬ್ರಾಹ್ಮಣರಿಂದ ದೇವತೆ, ಸದಾ ಆತ್ಮ ಅಭಿಮಾನಿ, ಸದಾ ಶ್ರೇಷ್ಠ ಕರ್ಮಗಳನ್ನೇ ಮಾಡಿ, ಕರ್ಮಯೋಗಿ, ವಿಶಾಲ ಹೃದಯವುಳ್ಳವರಾಗಿ. ಇಂದಿನ ಚಿಂತನೆ: ನಾನಾತ್ಮ ಕರ್ಮಯೋಗಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಪ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಂಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರ ಮಾಡ್ತಾ ಇದ್ದೀನಿ. ಇದು ಕಲಿಯುಗ ಅಂತ್ಯ ಹಾಗೂ ಸತ್ಯುಗದ ಆದಿ ಮಧ್ಯಮ ಸಮಯ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ. ನಾನು ಆತ್ಮ ಸಂಗಮಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮ. ಭಗವಂತನಿಂದ ಸತ್ಯ ಜ್ಞಾನ ಸಹಜ ರಾಜಯೋಗನ ಅಭ್ಯಾಸ ಮಾಡಿ ಸ್ವಯಂ ಭಗವಂತನನ್ನೇ ಪಡೆದು ಅವನಿಂದ ಪಾಲನೆ, ಶಿಕ್ಷಣ ಹಾಗೂ ವರದಾನಗಳನ್ನು ಪಡೆದುಕೊಂಡು ಜನ್ಮ ಜನ್ಮಾಂತರಗಳಿಗೆ ಭಾಗ್ಯವನ್ನು ರೂಪಿಸಿಕೊಳ್ಳುವ ಸಮಯ. ಈ ಸಮಯದಲ್ಲಿ ನಾನು ಆತ್ಮ ಪುರುಷಾರ್ಥವನ್ನು ಮಾಡಿ ಬ್ರಾಹ್ಮಣದಿಂದ ದೇವತೆಯಾಗಿ ಬಿಡುತ್ತೇನೆ. ಸ್ವಯಂ ಶಿವಬಾಬರವರು ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ದೈವಿ ಗುಣಗಳಿಂದ ಆತ್ಮಗಳಾದ ನಮ್ಮನ್ನ ಶೃಂಗರಿಸುತ್ತಿದ್ದಾರೆ. ನಾವು ಸ್ವಯಂ ದೇವತೆಗಳಾಗಿ ಅನೇಕ ಆತ್ಮರಿಗೆ ಸತ್ಯ ಜ್ಞಾನ ನೀಡಿ ಅವರಿಗೂ ಸ್ವರ್ಗದ ಹಕ್ಕುದಾರನಾಗಿ ಮಾಡುತ್ತೇವೆ. ನಾವು ಬ್ರಾಹ್ಮಣ ಆತ್ಮಗಳು ಈ ನಶೆ ಹಾಗೂ ಖುಷಿಯಲ್ಲಿ ಸದಾ ಇರೋಣ. ನಾನು ಆತ್ಮ ಬ್ರಾಹ್ಮಣ ಅರ್ಥಾತ್ ಸದಾ ನಾನು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರುತ್ತೇನೆ. ನಡೆಯುವಾಗ, ನುಡಿಯುವಾಗ, ನೋಡುವಾಗ, ಮಾತನಾಡುವಾಗ, ಸರ್ವ ಕಾರ್ಯಗಳನ್ನು ಮಾಡುವಾಗ ನಾನಾತ್ಮ ಜ್ಯೋತಿ, ನಾನಾತ್ಮ ಜ್ಯೋತಿ ಎಂಬ ಸತ್ಯ ಸ್ಫೂರ್ತಿಯನ್ನು ಜಾಗೃತವಾಗಿಸಿಕೊಳ್ಳುವ, ಎಲ್ಲರನ್ನೂ ಆತ್ಮ ಸ್ವರೂಪದಲ್ಲಿ ನೋಡುತ್ತೇನೆ. ಎಲ್ಲ ಆತ್ಮಗಳು ಸೃಷ್ಟಿಯ ನಾಟಕದಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಮನಸ್ಸ ವಾಚ ಕರ್ಮಣ ಬಹಳ ಅಕ್ಯುರೇಟ್ ಆಗಿರುತ್ತೇನೆ. ನಾನು ಆತ್ಮ ಸದಾ ಶ್ರೇಷ್ಠ ಕರ್ಮಗಳನ್ನೇ ಮಾಡುವ ಶ್ರೇಷ್ಠ ಆತ್ಮ, ಪವಿತ್ರ ಆತ್ಮ, ಶುದ್ಧ ಆತ್ಮ, ಚೈತನ್ಯ ಬಿಂದು ಆತ್ಮ ಜ್ಯೋತಿ. ನಾನು ಆತ್ಮ ಸದಾ ಡಬಲ್ ಲೈಟ್ ಸ್ಥಿತಿಯಲ್ಲಿದ್ದು ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವ ನಾನು ಆತ್ಮ ಕರ್ಮಯೋಗಿಯಾಗಿದ್ದೇನೆ. ನಾನು ಆತ್ಮ ವಿಶಾಲ ಹೃದಯಿಯಾಗಿದ್ದೇನೆ. ಸರ್ವ ಕಾರ್ಯಗಳನ್ನು
ಸಂಭವವನ್ನಾಗಿ ಮಾಡುವ ನಾನು ವಿಶಾಲ ಹೃದಯ ಆತ್ಮ. ನನಗೆ ಅಸಂಭವ ಕಾರ್ಯವೂ ಸಹ ಸಂಭವವಾಗುತ್ತದೆ. ಸರ್ವಶಕ್ತಿವಂತನ ನೆನಪು, ಜೊತೆಯ ಸಂಗಮದ ಸದಾ ಸಾಥಿ ಕಂಬೈಂಡ್ನ ಅನುಭವ ಮಾಡುತ್ತಾ ಸಫಲತೆಯನ್ನು ಪಡೆದುಕೊಳ್ಳುವ ಸಫಲತಾ ಮೂರ್ತಿ ಆತ್ಮ ಜ್ಯೋತಿ ನಾನು. ಪರಮಾತ್ಮ ಶಿವ ತಂದೆಯ ಮಗು, ಪರಮಧಾಮದ ನಿವಾಸಿ ನಾನು. ಬಿಂದು ತಂದೆಯೂ ಸಹ ಬಿಂದು. ಪರಂಧಾಮ ಬಿಂದು ತಂದೆ, ನಾನು ಆತ್ಮ ಬಿಂದು ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಶಾಲಿ ಸ್ಥಿತಿ ಅನುಭವ ಮಾಡುತ್ತಿದ್ದೇನೆ. ಶುದ್ಧನಾಗಿದ್ದೇನೆ, ಶಕ್ತಿಶಾಲಿಯಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಭಗವಂತ ಶಿವ ಪರಂಜ್ಯೋತಿ, ಶಿವನ ಸಂತಾನ, ಬ್ರಹ್ಮಾಂಡ ನಿವಾಸಿ, ಪರಮಧಾಮ ನಿವಾಸಿ ಆತ್ಮ ಜ್ಯೋತಿ ನಾನು. ಆತ್ಮ, ಪರಮಾತ್ಮ, ಪರಂಧಾಮ. ಓಂ ಶಾಂತಿ.